ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾಲ್ಮೀಕಿ ನಿಗಮದ ಕೇಸ್ ಹಗರಣ ಸರ್ಕಾರಕ್ಕೆ ಕುತ್ತಿಗೆಗೆ ಬಂದಿದೆ. ಇಡಿ, ಸಿಬಿಐ, SIT ಬಗೆ ಬಗೆಯ ತನಿಖೆಗಳು ಸಾಗ್ತಾ ಇವೆ. ಇದರ ನಡುವೆ ದೊಡ್ಡದೊಂದು ತಿರುವು, ರಾಜ್ಯ ರಾಜಕಾರಣದಲ್ಲಿಯೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಹಾಗಾದ್ರೆ ಸಿದ್ದರಾಮಯ್ಯ ಅಚ್ಚರಿ ನಡೆ, ಕೇಜ್ರಿವಾಲ್ ಬಳಿಕ ಕರ್ನಾಟಕದಲ್ಲಿ ಮತ್ತೊಂದು ಹೈ ಡ್ರಾಮಾ ಶುರುವಾದಂತೆ ಕಾಣಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಇಂತಹ ಘಟನೆಗಳನ್ನು ನೋಡಿದ್ದೀವಿ, ನಾವು ಡೆಲ್ಲಿಯಲ್ಲಿ ನೋಡ್ತೀವಿ, ಬೇರೆ ಬೇರೆ ಕಡೆಗಳಲ್ಲಿ ಆಗಿದೆ. ಈಗ ಅಂಥದ್ದೇ ಒಂದು ಮಹಾ ಸಂಘರ್ಷಕ್ಕೆ ದಾರಿಯಾಗ್ತಾ ಇರೋದು ವಾಲ್ಮೀಕಿ ನಿಗಮದ ಕೇಸಲ್ಲಿ. ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತ ಕೇಳಿದ್ರೆ, ಮೊನ್ನೆ ಅಷ್ಟೇ ಇಡಿ ದಾಖಲೆಗಳನ್ನ ಎಳಿತಲ್ವಾ, ಸಾಕ್ಷಿ ಸಿಕ್ಕಿದೆ ನಮಗೆ, ನಾಗೇಂದ್ರ ಅತ್ಯಾಪ್ತರ ಮೊಬೈಲಿಂದಾನೇ ಸಿಕ್ಕಿದೆ ಅಂತ ಹೇಳಿತು. 20 ಕೋಟಿ ಪ್ಲಸ್ ಏನೋ ಬಳ್ಳಾರಿ ಸುತ್ತಮುತ್ತ ಖರ್ಚಾಗಿದೆ ಮತ್ತು ಈ ಕೇಸಲ್ಲಿ ವರ್ಗಾವಣೆಯಾದ ದುಡ್ಡು ಮದ್ಯ ಖರೀದಿಗೆ ಬಳಕೆಯಾಗಿದೆ ಅಂತೆಲ್ಲ ಅಧಿಕೃತವಾಗಿ ಪ್ರಕಟಣೆಯನ್ನು ಕೊಡ್ತು. ಕೋರ್ಟ್ಗೂ ಯಾಕೆ ನಾಗೇಂದ್ರ ಕಸ್ಟಡಿಗೆ ಬೇಕು ಅನ್ನುವಂಥ ಪಾಯಿಂಟ್ಸ್ ಅಲ್ಲಿ ಇದೆಲ್ಲವನ್ನ ತಿಳಿಸಲಾಗಿದೆ. ಇದರ ನಡುವೆ ಈಗ ರಾಜ್ಯ ಸರ್ಕಾರ ಹೊಸದೊಂದು ದಾರಿಯನ್ನ ಹೋರಾಟಕ್ಕೆ ಆಯ್ಕೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇಡಿಗೆ ಸೆಡ್ಡು ಹೊಡೆಯುವ ಮೂಲಕ ಮೊನ್ನೆ ಬಿಜೆಪಿ ಸವಾಲ್ ಹಾಕಿತ್ತು. ಸರಿ, ನಾವೇನು ತಪ್ಪೇ ಮಾಡಿಲ್ಲ ಅಂತಿದ್ದೀರಿ, ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಳ್ರಿ, ತಾಕತ್ತಿದ್ರೆ ಇಡಿ ವಿರುದ್ಧನೇ ಕೇಸ್ ಹಾಕಿ ಅಂತ ಸವಾಲ್ ಹಾಕಿತ್ತು ಬಿಜೆಪಿ. ಈಗ ಅದೇ ದಾರಿಯಲ್ಲಿ ಸಾಗ್ತಿದೆ ಕಾಂಗ್ರೆಸ್. ಇಡಿ ವಿರುದ್ಧವೇ FIR. ಹೊಸ ಸಂಘರ್ಷಕ್ಕೆ ದಾರಿಯಾಗಿರೋದು ಇಡಿ ಸಿದ್ದರಾಮಯ್ಯ ಹೆಸರು ಹೇಳೋದಿಕ್ಕೆ ಈ ಕೇಸಲ್ಲಿ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಹೆಸರನ್ನ ಒಪ್ಪಿಕೊಳ್ಳೋದಿಕ್ಕೆ ಒತ್ತಡ ಹಾಕ್ತಾ ಇದೆ ಅಂತ ಅಧಿಕಾರಿ ಕಲ್ಲೇಶ್ ಅವರು, ನಿಗಮದ ನಿರ್ದೇಶಕ ಕಲ್ಲೇಶ್ ಅವರು ಈಗ FIR ಅನ್ನ ದಾಖಲಿಸಿದ್ದಾರೆ. ಹಾಗಾದ್ರೆ FIR ಅಲ್ಲಿ ಏನೇನಿದೆ ಅಂತ ಕೇಳಿದ್ರೆ, ತನ್ನನ್ನ ಇಂಥ ದಿನಾಂಕದಂದು ವಿಚಾರಣೆಗೆ ಕರೆಯಲಾಗಿತ್ತು, ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ನಾನು ಇಷ್ಟಕ್ಕೆ ಆನ್ಸರ್ ಮಾಡಿದೆ, ಕೆಲವಕ್ಕೆ ಒಂದು 3-4 ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಇಂತೆಂಥ ದಾಖಲೆಗಳನ್ನ ತರಿಸ್ಕೊಳ್ಬೇಕು ಅಂತ ಟೈಮು ಕೊಟ್ಟರು, ಮತ್ತೆ ದಾಖಲೆಗಳನ್ನ ತಗೊಂಡು ನಾನು ವಿಚಾರಣೆಗೆ ಹಾಜರಾಗಿದ್ದು. ಆ ಟೈಮಲ್ಲಿ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ನನಗೆ ಹೆದರಿಸಿದ್ರು. ಇದನ್ನ ಒಪ್ಪಿಕೊಳ್ಳಿ, ಇಲ್ಲ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಹೆದರಿಸಲಾಯಿತು. ಮುಖ್ಯಮಂತ್ರಿ ನಾಗೇಂದ್ರ ಇವರೆಲ್ಲರ ನಿರ್ದೇಶನದಂತೆ ವರ್ಗಾವಣೆ ಅನ್ನೋದನ್ನ ಇಡಿ ಮುಂದೆ ತಪ್ಪೊಪ್ಪಿಕೊಳ್ಳಿ, ಇಲ್ಲ ನಿಮಗೆ 7 ವರ್ಷ ಲಾಕ್ ಆಗ್ತೀರಿ, ಈ ಕೇಸಲ್ಲಿ ನೀವೇ ಅಂದರ್ ಆಗ್ತೀರಿ ಅಂತ ಹೆದರಿಸಿದ್ದಾರೆ. ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಇಡಿಯನ್ನ ಬಳಸಿಕೊಳ್ಳಲಾಗ್ತಿದೆ ಅನ್ನುವಂಥ ಆರೋಪ ಏನು ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಅದೇ ದಾರಿಯಲ್ಲಿ ಈಗ ಅಧಿಕಾರಿ ಕಲ್ಲೇಶ್ ಅವರು, ನಿಗಮದ ನಿರ್ದೇಶಕ ಕಲ್ಲೇಶ್ ಅವರು ಇಡಿ ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರ ವಿರುದ್ಧ FIR ದಾಖಲಿಸಿದ್ದಾರೆ. ಅಂದ್ರೆ ದೂರು ಕೊಟ್ಟಿದ್ದಾರೆ, FIR ಆಗಿದೆ. ಕುತೂಹಲಕ್ಕೆ ಕಾರಣ ಆಗ್ತಿದೆ. ಕಳೆದ ಜನವರಿಯಲ್ಲಿ ನೋಡಿದ್ದೀವಿ ನಾವು, ಪಶ್ಚಿಮ ಬಂಗಾಳದಲ್ಲಿ ಇಡಿ CBI ರೇಡ್ಗೆ ಹೋದಾಗ ಅವ್ರ ಮೇಲೇನೆ ಅಟ್ಯಾಕ್ ಆಗಿತ್ತು. ಆಮೇಲೆ CBI ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅರ್ಜಿಯನ್ನು ರದ್ದುಗೊಳಿಸಿ ರಾಜ್ಯ ಸರ್ಕಾರಕ್ಕೇನೆ ಮುಖಭಂಗ ಆಗಿತ್ತು. ಇನ್ನು ಕೇಜ್ರಿವಾಲ್ ವಿಚಾರದಲ್ಲಿ ಡೆಲ್ಲಿಯಲ್ಲಿ ಈ ಅವಕಾಶ ಇಲ್ಲ, ಯಾಕಂದ್ರೆ ಡೆಲ್ಲಿ ಪೊಲೀಸ್ ಅಲ್ಲಿನ ಸರ್ಕಾರದ ಕೈಲಿಲ್ವಲ್ಲ. ಹಾಗಾಗಿ ಈ ರೀತಿ ಹೋರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಮಾರ್ಗದಲ್ಲಿ ಸೆಡ್ ಹೊಡೆಯೋದಕ್ಕೆ ಚಾನ್ಸ್ ಇರಲಿಲ್ಲ. ಬಟ್ ಹೋರಾಟ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಎಲ್ಲ ಮಾಡಿದ್ರು, ನೋಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಆ ಆಪ್ಷನ್ ಇದೆಯಲ್ಲ, ಇಡಿ ವಿರುದ್ಧವೇ ಈಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದು FIR ದಾಖಲಿಸಲಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರೆಲ್ಲ ಈಗ ಕೇಂದ್ರ ಸರ್ಕಾರದ 5 ಮಂತ್ರಿಗಳು ಸರ್ಕಾರ ಅಸ್ಥಿರ ಮಾಡೋದಿಕ್ಕೆ ಅಂತಾನೆ ಈ ಕೇಸ್ಗಳಲ್ಲಿ ಹೊಸ ತಿರುವುಗಳನ್ನ ಕೊಡೋದಿಕ್ಕೆ ಅಂತಾನೆ ಬಂದಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಅಶೋಕ್ ಅದಕ್ಕೆ ನಿನ್ನೆ ರಿಯಾಕ್ಟ್ ಮಾಡಿದ್ರಲ್ಲ. ಪಾಪ ಸರ್ಕಾರ ಉಳಿಯಲ್ಲ, ಸಿದ್ದರಾಮಯ್ಯನವ್ರಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಸುಳಿವು ಪಕ್ಕ ಮಾಹಿತಿ ಅವ್ರಿಗೆ ಸಿಕ್ಕಿದೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ, ತನಿಖಾ ಏಜೆನ್ಸಿಗಳ ವಿರುದ್ಧ ದೂರ್ತಿದ್ದಾರೆ. ಆದ್ರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹುಷಾರ್ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ವಾಗ್ದಾಳಿ ನಡೆಸಿದ್ದು ಕೆಸರಚಾಟ ಕಾಂಗ್ರೆಸ್ ಬಿಜೆಪಿಯ ನಡುವೆ ನೋಡಿದ್ವಿ. ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಕೆಲವು ದಿನಗಳ ಹಿಂದೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಎದುರಿಸ್ತಾರೆ, ಅವರು ಲಾಕ್ ಆಗ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅಚ್ಚರಿಗೆ ಕಾರಣ ಆಗಿತ್ತು ಈ ಬೆಳವಣಿಗೆ. ಹಾಗಾದ್ರೆ ಕೇಂದ್ರ ಗೃಹ ಇಲಾಖೆಗೆ ದೊಡ್ಡ ಮಾಹಿತಿ ಸಿಕ್ಕಿದೆಯಾ, ರಹಸ್ಯ ಸಿಕ್ಕಿದೆಯಾ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ನೋಡಿದ್ರೆ ಇಡಿ ಸರ್ಕಾರ ಅಸ್ಥಿರ ಮಾಡೋದಿಕ್ಕೆ ಇಂತಹ ಸಂಚು ರೂಪಿಸಿದೆ ಅಂತ
ಮುಗಿ ಬೀಳ್ತಾ ಇದ್ದು ಕೈ ಸರ್ಕಾರ. ಕಲ್ಲೇಶಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಕಾದ್ ನೋಡಬೇಕು. ಇಡಿ ನೋಡಿದ್ರೆ ಸಾಕ್ಷಿ ಸಿಕ್ಕಿದೆ ಅಂತಿದೆ, ಕೋರ್ಟ್ಗೆ ಅದನ್ನ ಇಡತ್ತೆ. ದುಡ್ಡು ಎಲೆಕ್ಷನ್ಗೆ ಬಳಕೆ ಆಗಿರೋದಕ್ಕೆ ಸಾಕ್ಷಿ ಇದೆ ಅಂತ. ಆದರೆ ಎಲ್ಲವನ್ನ ಸೃಷ್ಟಿಸಲಾಗ್ತಿದೆ ಹೆದರಿಸಿ ಬೆದರಿಸಿ ಅಂತ. ಈಗ ಸರ್ಕಾರ ಕೇಜ್ರಿವಾಲ್ ಮಾದರಿಯಲ್ಲಿಯೇ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದು ದೇಶವ್ಯಾಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಹೇಗೋ ಇಡಿ ಸಿಬಿಐ ಏಜೆನ್ಸಿಗಳನ್ನ ಬಳಸ್ಕೊಂಡು ಕಾಂಗ್ರೆಸ್ ಹಣಿಯೋದಕ್ಕೆ ಕೇಂದ್ರ ಸರ್ಕಾರ ನೋಡುತ್ತೆ, ಪ್ರಯತ್ನ ಮಾಡಿದೆ ಅನ್ನೋದೇ ಅಲ್ವಾ ಹಿಂದಿನಿಂದ ಪ್ರತಿಪಕ್ಷಗಳು ಹೇಳ್ಕೊಂಡು ಬಂದಿರೋದು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸದ್ದಾಯ್ತು ಈ ವಿಚಾರಗಳೆಲ್ಲ. ಈಗ ಕರ್ನಾಟಕದಲ್ಲೂ ಕೂಡ ಅದೇ ಮಾದರಿಯಲ್ಲಿ ತಿರುಗಿ ನಿಲ್ಲೋದಕ್ಕೆ ಸರ್ಕಾರ ರೆಡಿಯಾದಂತೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.